ಇದು ಮೈಸೂರು JP ನಗರ. ಡೋಂಟ್ ನೀಡ್ ಎನಿ ಇಂಟ್ರೊಡಕ್ಷನ್. ನಾನಿವತ್ತಿರೋದು JP ನಗರದಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ 30-40 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಸೂಪರ್ ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇರುವಂತಹ ಮನೆಯ ಮುಂದೆ ನಾನು ನಿಂತಿದ್ದೀನಿ. ಮೈಸೂರು JP ನಗರ ಲಾಸ್ಟ್ ಬಸ್ ಸ್ಟಾಪ್ ಹತ್ರ ಇರುವಂತಹ ಮನೆ ಇದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡ ಅಲಾಟೆಡ್ ಸೈಟಲ್ಲಿ ಮೂಡ ಖಾತಾ ಮತ್ತು ಮೂಡ ಕಂದಾಯ ಹೊಂದಿರುವಂತಹ ಮನೆ ಇದು. ಮೈಸೂರು ಅಕಸ್ಮಾತಾಗಿ ಯಾರು ಈ ವಿಡಿಯೋ ನೋಡ್ತಾ ಇರೋರು ಮೈಸೂರು JP ನಗರ ನಮಗೆ ಗೊತ್ತಿಲ್ಲ ಅಂದರೆ ಮೈಸೂರು JP ನಗರ, ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಸಯ್ಯಾಜಿರಾವ್ ರೋಡ್, ಅರಸೂರು ರೋಡ್, ಸಿಟಿ ಬಸ್ ಸ್ಟ್ಯಾಂಡ್, ಅಲ್ಲಿಂದ ಸೇಬೋಟ್ ಬೈ 6 ಕಿಲೋಮೀಟ್ರ್ ಒಳಗೆ ಇರುವಂತಹ ಮನೆಯ ಮುಂದೆ ನಾನು ನಿಂತಿದ್ದೀನಿ. ಬನ್ನಿ, ಈ ಮನೆ ಹೇಗೆ ಕಟ್ಟಿದ್ದಾರೆ, ಯಾವ ಥರ ಕಟ್ಟಿದ್ದಾರೆ, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ಪ್ಲ್ಯಾನ್ ಹೇಗಿದೆ, ಡಿಸೈನ್ ಹೇಗಿದೆ ಅಂತ ನಾನು ನಿಮಗೆ ಒಂದು ಕೂಲಂಕುಷವಾಗಿ ಈ ಮನೆನ ತೋರಿಸ್ತೀನಿ. ಬನ್ನಿ. ಸೊ ನೀವು ನೋಡ್ತಾ ಇರುವಂಥದ್ದು ಇದರ ಮುಂಭಾಗದಲ್ಲಿರುವಂತಹ ನಾನು ಪಾರ್ಕಿಂಗ್ ಏರಿಯಾ ನೀವು ನೋಡ್ಬೋದು. ರ್ಯಾಂಪ್ ಅಂತ ನಾವೇನು ಹೇಳ್ತೀವಿ, ರ್ಯಾಂಪಿಂಗ್ ಏರಿಯಾ. ನೀವು ವೆಹಿಕಲ್ನ ಇಲ್ಲೇ, ಕಾರ್ನ, ಟೂ ವೀಲರ್ಗಳನ್ನ ಇಲ್ಲೇ ನಿಲ್ಲಿಸ್ಕೋಬೋದು. ಯಾಕೆ ನಾನು ಈ ವಿಷಯನ ಈಗ ಒಂದು ವಿಚಾರ ಹೇಳ್ತೀನಿ ಏನಂತಂದರೆ, ನೋಡಿ ಇವಾಗ 30-40 ಸೈಟ್ಲಿ 2 ಫ್ಯಾಮಿಲಿ ಇರುವಂತಂದರೆ ಗ್ರೌಂಡ್ ಫ್ಲೋರಲ್ಲಿ ನೀವು ಇದ್ಕೊಂಡು ಇನ್ನೊಂದು ಫ್ಲೋರ್ನ ರೆಂಟಿಗೆ ಕೊಡ್ಬೋದು, ಅಥವಾ ಎರಡನ್ನೂ ರೆಂಟಿಗೆ ಕೊಡುವಂತಹ ಸೂಪರ್ಬ್ ರೆಂಟ್ ಅರ್ನಿಂಗ್ ಬ್ರ್ಯಾಂಡ್ ನ್ಯೂ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಸರಿ ಸುಮಾರು 10,000 ಲೀಟ್ರ್ ಸಂಪಿದೆ. ಈಗಾಗಲೇ ನೀವು ನೋಡಬಹುದು ವಾಟರ್ ಮೀಟ್ರ್ ಫಿಕ್ಸ್ ಆಗಿದೆ. ಇದು 10,000 ಲೀಟ್ರ್ ಸಂಪು, 1000 ಲೀಟ್ರ್ ಓವರ್ ಟ್ಯಾಂಕ್, 2 ಟ್ಯಾಂಕ್ಗಳನ್ನ ಸಹ ಇಟ್ಟಿದ್ದಾರೆ. ಸೋಲಾರ್ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. ಇದು ಮೇಲ್ಗಡೆಗೆ ಅಂದರೆ ಫಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ ಮಾಡಿರುವಂತಹ ಮೆಟ್ಲುಗಳು ಆಪ್ಷನ್ ಮಾಡಿದರೆ. ಈ ಮೆಟ್ಲ್ ಪಕ್ಕದಲ್ಲೇ ನೋಡಿ, ಏನು ಮೆಟ್ಲುಗಳು ನೋಡ್ತಾ ಇದ್ದೀರಾ, ಈ ಮೆಟ್ಲುಗಳ ಪಕ್ಕದಲ್ಲೇ ಗ್ಯಾಸ್ ಸಿಲಿಂಡರ್ ಮತ್ತು ವಾಟರ್ ಪಂಪ್ ಇಲ್ಲೇ ಇಟ್ಟಿದ್ದಾರೆ. ನೀವು ನೋಡ್ಬೋದು 2 ಮನೆಗೆ 2 ಗ್ಯಾಸ್ ಸಿಲಿಂಡರ್ ಇಲ್ಲೇ ಇಟ್ಕೋಬೋದು. ಇಲ್ಲಿಂದನೇ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಇರುವಂತಹ ಅಡುಗೆ ಮನೆಗೂ ಇಲ್ಲಿಂದನೇ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಇರುವಂತಹ ಮನೆಗೂ ಇಲ್ಲಿಂದನೇ ಗ್ಯಾಸ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಟ್ಯಾಪ್ ಹಾಕಿದ್ದಾರೆ. ನಿಮ್ಮ ವೆಹಿಕಲ್ನ ಮತ್ತು ಈ ಜಾಗಕ್ಕೆ ನೀವು ಪೈಪ್ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿಕ್ಕೆ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ನಾನು ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಈ ವಿಚಾರನ ಬಹಳ ಗಮನಿಸಿದೆ. ನನಗೆ ನನ್ನ ಪರ್ಸ್ನಲ್ ಭಾಳ ಇಷ್ಟ ಆಗೋಯಿತು. ಏನು ಸೈಜು ಇವರು ಮಾಡಿರುವಂಥದ್ದು, ಸೈಜ್ ಆಫ್ ದ ಟೀಕ್ ನೀವು ನೋಡ್ಬೋದು ಸ್ನೇಹಿತರೆ. ಬನ್ನಿಲಿ ನನ್ನ ಮಖದ ರಿಫ್ಲೆಕ್ಷನ್ನು ಇದ್ರ ಮೇಲೆ ಕಾಣ್ತಾ ಇದೆ. ಆ ಥರ ಕ್ವಾಲಿಟಿ, ಆ ಥರ ಗ್ರೇನ್ಸು, ಆ ಥರ ಫಿನಿಶ್ ಇದೇನು ನಾವು ಗುಬ್ಬಿಗಳಂತೀವಿ. ಪ್ಲಸ್ ಇದನ್ನು ಒಂದು ಓಲ್ಡ್ ಮಾಡೆಲ್ನಲ್ಲಿ ಮಾಡಿರುವಂಥದ್ದು. ಆ್ಯಂಟಿಕ್ ಕಲೆಕ್ಷನ್, ಆ್ಯಂಟಿಕ್ ಸ್ಟೈಲ್ ಆಫ್ ಕಾರ್ವಿಂಗ್ ಅಂತಾರೆ ಇದನ್ನು. ಸೊ ವೆಲ್ಕಮ್ ಟು ದ ಹೌಸ್. ನೋಡಿ, ಗ್ರನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಎಂಟ್ರೆನ್ಸಲ್ಲೇ ಈಸ್ಟ್ ಫೇಸಿಂಗಿಂದ ನೀವು ಎಂಟ್ರ್ ಆಗ್ತಾ ಇದ್ದೀರಾ ಅಂದರೆ ನಾನೀಗ ಈಸ್ಟ್ ಫೇಸಿಂಗಿಂದ ಒಳಗೆ ಬಂದಿದ್ದೀನಿ. ದಿಸ್ ಈಸ್ ದ TV ಕ್ಯಾಬಿನೆಟ್. DTH ಕೇಬಲ್ ಈಗಾಗಲೇ ಅಳವಡಿಸಿದ್ದಾರೆ. ಮೇಲೆ ನೋಡ್ಬೋದು ನೀವು ಎಂಥ ಸೂಪರ್ಬ್ ಲೈಟಿಂಗ್, ಸ್ಟ್ರಿಪ್ ಲೈಟ್, ಫ್ಯಾನ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್, ಕರ್ಟನ್ ರಾಡ್ಸ್, ಓಪನ್ ಶೋ ಕೇಸ್ ವಿತ್ ಸ್ಪಾಟ್ಲೈಟ್ಸ್. 2 ಕಡೆನೂ ಕಿಟಕಿಗಳಿದೆ. ಎಲ್ಲ ಈ ಮನೇಲಿ ಇರುವಂತಹ ಎಲ್ಲ ಡೋರ್ಸ್, ವಿಂಡೋಸ್, ಇಂಟರ್ನಲ್ ಡೋರ್ಸು, ಫ್ರೇಮ್ಸು ಎಲ್ಲದನ್ನು ನೀವು ನೋಡ್ಬೋದು. ಬಹಳ ಚೆನ್ನಾಗಿ ಪಾಲಿಷ್ ಮಾಡಿದ್ದಾರೆ. ಗ್ರೇನ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ಮೂತ್ ಫಿನಿಶ್ ಇದೆ. ದಿಸ್ ಇಸ್ ದ ಹಾಲ್ ಆರ್ ದ ಲಿವಿಂಗ್ ಏರಿಯಾ. ಈ ಮನೆ ಗ್ರೌಂಡ್ ಫ್ಲೋರ್ ಹೇಗಿದೆ, ಫಸ್ಟ್ ಫ್ಲೋರ್ ಅದೇ ಥರನೇ ಡಿಸೈನ್, ಪ್ಲ್ಯಾನಿಂಗ್, ವರ್ಕ್ಮೆನ್ಶಿಪ್ ಎಲ್ಲ ಅದೇ ಥರ, ಒಂದೇ ಥರ ಇರುವಂತಹ 2 ಮನೆ. ಸೊ ನಾನು ನಿಮಗೆ ಇವಾಗ ಹಾಲಲ್ಲಿದ್ದೀನಿ. ಅದರಲ್ಲಿ ಈಸಿಲಿ ನೀವು ಒಂದು 8 ಸೀಟರ್ ಸೋಫಾ ಹಾಕ್ಕೋಬೋದು. ವಿತೌಟ್ ನೀವು ಯಾವುದೇ ಥರ ಓಡಾಡಬೇಕಾದ್ರೆ ತೊಂದರೆ ಆಗೋಲ್ಲ. ನೀವು ನೋಡಿ ಇಲ್ಲೂ ಅಷ್ಟೇ. ದಿಸ್ ಇಸ್ ದ ಎಂಟ್ರಿ ಆಫ್ ದಿ ಕಿಚನ್ ಏರಿಯಾ. ನಾನು ಹಾಲ್ ಎಂಟ್ರೆನ್ಸಿಂದ ಬಂದಾಗ ದಿಸ್ ಇಸ್ ದ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾಯಿಂದ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ನೋಡಿ, ಕಿಚನ್ನು ಇದು ಆಲ್ಸೋ ಇದು ಅಗ್ನಿ ಮೂಲೆ, ಇದು ಕಾರ್ನರಲ್ಲಿದೆ. ಈಸ್ಟ್ ಫೇಸಿಂಗ್ ಇದು. ನಾನು ಆವಾಗಲೇ ನಿಮಗೆ ಹೇಳಿದಂತೆ ಗ್ಯಾಸ್ ಪಾಯಿಂಟ್ ಆಚೆಯಿಂದ ಸಿಲಿಂಡರ್ ಒಳಗೆ ತರೋಗಿಲ್ಲ. ಗ್ಯಾಸ್ ಪಾಯಿಂಟಿಗೆ ಆಗಲೇ ಕನೆಕ್ಷನ್ ಕೊಟ್ಟಿದ್ದಾರೆ. ಗ್ರನೈಟ್ ಟಾಪ್ ಇದೆ, ಗ್ರನೈಟ್ ಟಾಪ್ ಹಾಕಿದ್ದಾರೆ. ಮಾಡ್ಯುಲರ್ ಕಿಚನ್ ಇದೆ. ಚಿಮ್ನಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇದೆ. ಸಿಂಕ್ ಇದೆ. ಸಿಂಕ್ ಪಕ್ಕದಲ್ಲೇ ವಾಟರ್ ಪ್ಯೂರಿಫೈಯರ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ನೀವು ಇಲ್ಲೂ ಸಹ ನೋಡ್ಬೋದು ಫಾಲ್ ಸೀಲಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಡೈನಿಂಗ್ ಏರಿಯಾ ಕಮ್ ಕಿಚನ್ ಇದು. ನಾನು ತೋರಿಸ್ತೀನಿ ಡೈನಿಂಗ್ ಏರಿಯಾನ. ನೀವು ಕಿಚನ್ ನೋಡ್ತಾ ಇದ್ದೀರಾ. ಇಲ್ಲೂ ಸಹ ನೋಡಿ, ಇಲ್ಲಿ ಕಿಟಕಿಗಳು ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ಯಾವುದೇ ಥರ ಇಲ್ಲಿ ವರ್ಟಿಕಲ್ ಆಗಿದೆ ಕಿಟಕಿಗಳು. ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಹಾರಿಜಾಂಟಲ್ ಆಗಿ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಕರ್ಟನ್ ರಾಡ್ಗಳನ್ನ ಹಾಕಿದ್ದಾರೆ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ನೀವು ಹೀಗೆ 4 ಸೀಟರ್ ಮಾಡ್ಕೋಬೋದು, ಇಲ್ಲ ಈ ಕಡೆ 4 ಸೀಟರ್ ಡೈನಿಂಗ್ ಏರಿಯಾ ಮಾಡ್ಕೋಬೋದು. ಹ್ಯಾಂಡ್ ವಾಶ್ ಇಲ್ಲೇ ಇದೆ.
ಸೊ ನೀವು ಹಾಲ್ ನೋಡಿದ್ರಿ, ಎಂಟ್ರಿ ನೋಡಿದ್ರಿ, ಹಾಲ್ ನೋಡಿದ್ರಿ, ಟಿ ವಿ ಯೂನಿಟ್ ನೋಡಿದ್ರಿ. ದಿಸ್ ದ ಕಿಚನ್ ಏರಿಯಾ. ಕಿಚನ್ ಪ್ಲಸ್ ಡೈನಿಂಗ್ನ ಒಂದೇ ಕಡೆ ಮಾಡಿದ್ದಾರೆ. ಸ್ಟೋರೇಜ್ ಸ್ಪೇಸ್, ನಿಮ್ಮ ಕಟ್ಲರಿ ಯೂನಿಟ್ನ ಇಟ್ಕೊಳ್ಳಿಕ್ಕೆ ಮತ್ತು ದಿನನಿತ್ಯದ ನಿಮಗೆ ಯೂಸ್ ಮಾಡುವಂತಹ ದಿನಸಿ ಸಾಮಾನನ್ನ ಇಟ್ಕೊಳ್ಳಿಕ್ಕೆ ಒಂದು ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಸಹ ಮಾಡಿದ್ದಾರೆ. ನೌ ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 1. ಬನ್ನಿ, ಇಲ್ಲೂ ಅಷ್ಟೇ ಡೋರ್ಸ್ ನೀವು ನೋಡ್ಬೋದು. ಬಹಳ ಡೋರ್ದು ಗ್ರೇನ್ಸ್ ಕಾಣ್ತಾ ಇದೆ, ಅಷ್ಟು ಚೆನ್ನಾಗಿ ಪಾಲಿಷ್ ಮಾಡಿದ್ದಾರೆ. ಪ್ಲಸ್ ವಾರ್ಡ್ರೋಬ್ ಇದೆ. ಮೀಡಿಯಮ್ ಸೈಜ್ ಬೆಡ್ನ ಇಲ್ಲಿ ಹಾಕೋಬಹುದು, ಏನೂ ತೊಂದರೆ ಆಗಲ್ಲ. ಸುತ್ತಕ್ಕೂ ಓಡಾಡೋಷ್ಟು ಜಾಗ ಇದೆ. ಗ್ರನೈಟ್ ಫ್ಲೋರಿಂಗಲ್ಲಿ ನೀವು ಇಲ್ಲಿ ಒಂದು ಡಿಸೈನ್ ನೋಡ್ಬೋದು, ಇದೇ ಥರ ಡಿಸೈನ್ ಮಾಡಿದ್ದಾರೆ ಗ್ರನೈಟ್ ಫ್ಲೋರಿಂಗಲ್ಲಿ. ಬನ್ನಿ, ಇದಾದ ನಂತರ ದಿಸ್ ಇಸ್ ದಿ ಪೂಜಾ ರೂಮ್. ಪೂಜಾ ರೂಮ್ ಈಸ್ ಫೇಸಿಂಗ್ ನಾರ್ತ್ಗೆ ಇರುವಂತಹ ಪೂಜಾ ರೂಮ್ ಇದು. ಪ್ಲಸ್ ಇದರದ್ದು ಫ್ರೇಮ್ ಮತ್ತು ಇದರದ್ದು ಗ್ಲಾಸ್ ಏನಿದೆ, ಫ್ರೇಮು ಮತ್ತು ಗ್ಲಾಸು, ಇದು ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ. ಇದು ಅಷ್ಟೇ ನಾರ್ತ್ ಫೇಸಿಂಗು, ಟೀಕ್ ಡೋರ್ ಇದು. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 2. 2ನೇ ರೂಮ್ ಒಳಗೆ ನಾನು ಎಂಟರ್ ಆಗ್ತಾ ಇದ್ದೀನಿ. ಇದು ರೂಮ್ ನಂಬರ್ 2, 2ನೇ ರೂಮ್ ಇದು. ಇಲ್ಲೂ ಸಹ ಅಷ್ಟೇ ವಾರ್ಡ್ರೋಬ್ ಮಾಡಿದ್ದಾರೆ. ವೆಂಟಿಲೇಷನ್ 2 ಕಡೆ ಕ್ರಾಸ್ ವೆಂಟಿಲೇಷನ್ 2 ಕಿಟಕಿಗಳು ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲೂ ಒಂದು ಇದಕ್ಕೆ ಇನ್ನೊಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಅಂದರೆ ನೀವಾಗಲೇ ರೂಮ್ ನಂಬರ್ 1 ನೋಡ್ರಿ, ಇದು ರೂಮ್ ನಂಬರ್ 2 ಇದು. ಈ ರೂಮ್ ನಂಬರ್ 2 ಒಳಗಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಸ್ಟ್ಯಾಂಡರ್ಡ್ ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ನ ಈಗಾಗಲೇ ಹಾಕಿದ್ದಾರೆ. ಮೋಸ್ಟ್ ಫಸ್ಟ್ ಕ್ವಾಲಿಟಿ ಅಂತಲೇ ಹೇಳಬೇಕು. ನೌ ಐ ಆಮ್ ಮೂವಿಂಗ್ ಬ್ಯಾಕ್ ಟು ದ ಹಾಲಲ್ಲಿ ಪಕ್ಕದಲ್ಲೇ, ಅಂದರೆ ಟಿ ವಿ ಕ್ಯಾಬಿನೆಟ್ ಹಿಂಭಾಗಕ್ಕೆ ಇರುವಂತಹ ಕಾಮನ್ ವಾಶ್ರೂಮ್ ಇದು. ಸಿಂಗಲ್ ಪೀಸ್ ಕಮೋಡ್ ಇದೆ, ಶವರ್ ಇದೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ಲೆಟ್ ವಾಟ್ರ್, ಔಟ್ಲೆಟ್ ವಾಟ್ರ್ ಕೊಟ್ಟಿದ್ದಾರೆ. ನಿಮಗೆ ವೆಟ್ ಆ್ಯಂಡ್ ಡ್ರೈ ಏರಿಯಾ ಅಂದರೆ ಇಲ್ಲಿಗೆ ಬಿಸಿನೀರು ಬೀಳದೇ ಇರೋ ಥರ, ಸ್ನಾನ ಮಾಡ್ಬೇಕಾದ್ರೆ ಬಿಸಿನೀರು ಬೀಳದೇ ಇರೋ ಥರ ವೆಟ್ ಆ್ಯಂಡ್ ಡ್ರೈ ಏರಿಯಾಗೆ ಆಪ್ಷನ್ ಮಾಡಿದ್ದಾರೆ. ಸಿಂಗಲ್ ಪೀಸ್ ಕಮೋಡ್ ಇದೆ, ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದೆ, ಶವರ್ ಇದೆ, ವಾಟರ್ ಹೀಟರ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ನೌ ಐ ವಿಲ್ ಗೋ ಟುವರ್ಡ್ಸ್ ದಿ ಬ್ಯಾಕ್, ಅಂದರೆ ಮನೆಯ ಹಿತ್ತಲು, ಹಿಂಬಾಗ್ಲು ಅಥವಾ ಲಾಸ್ಟ್ ಪೀಸ್ ಆಫ್ ದ ಪ್ರಾಪರ್ಟಿ. ಸೊ ದಿಸ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಪ್ರಾಪರ್ಟಿ. ಬನ್ನಿ, ಇಲ್ಲಿ ನೋಡಿ, ನಾನು ಹೇಳದಂತೆ ವಾಷಿಂಗ್ ಮಿಷಿನ್ಗೆ ಒಳಗೆ ಆಪ್ಷನ್ ಕೊಟ್ಟಿರೋದ್ರಿಂದ ನಿಮಗಿಲ್ಲಿ ಬಟ್ಟೆ ಒಣಗಾಕೊಳ್ಳಿಕ್ಕೆ ಇಲ್ಲಿ ಸ್ಟ್ಯಾಂಡರ್ಡ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ನಿಮ್ಮ ಬಟ್ಟೆ ಒಣಗಾಕೊಳ್ಳಿಕ್ಕೆ ನೋಡಿ, ಅಲ್ಲಿ ನಿಮಗೆ ಬಟ್ಟೆನ ಇಲ್ಲಿ ಅಲ್ಲೇ ಒಗೆದು ಇಲ್ಲಿ ಒಣಗಾಕೊಳ್ಳಿಕ್ಕೆ ಆಪ್ಷನ್ ಮಾಡಿದರೆ ಇಲ್ಲಿ ಮಳೆ ನೀರು ಬೀಳಲ್ಲ. ಪ್ಲಸ್ ನಿಮ್ಮ ದಿನದ ಪಾತ್ರೆ ಏನಾದ್ರು ಇದ್ದರೆ ಇಲ್ಲೇ ತೊಳ್ಕೊಳ್ಳಿಕ್ಕೆ 2 ಟ್ಯಾಪ್ಗಳನ್ನು ಹಾಕಿದ್ದಾರೆ. ಇಲ್ಲಿ ಕಾರ್ಪೊರೇಷನ್ ಕಬಿನಿ ವಾಟರ್ ಸಪ್ಲೈ ಇದೆ. ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಸಹ ಇದೆ. ಇಲ್ಲಿಗೆ ನಾನು ಈಗಾಗಲೇ ಹೇಳದಂತೆ ಮೈಸೂರು JP ನಗರಕ್ಕೆ ವಿ ಡು ನಾಟ್ ನೀಡ್ ಎನಿ ಇಂಟ್ರೊಡಕ್ಷನ್. ಮೈಸೂರು JP ನಗರ ಅಂದರೆ ಎಲ್ರಿಗೂ ಗೊತ್ತಿರೋದೆ. ಮೈಸೂರು JP ನಗರದ ಎಲ್ಲ ಸೌಕರ್ಯಗಳು ಇರುವಂತಹದ್ದು. ಅಂದರೆ ಸೌಕರ್ಯ ಅಂದರೆ ಏನೇನು ಕೇಳ್ತೀರಿ ನೀವು? ಕೇಳೋದು ಡಾಕ್ಟರ್ ಕ್ಲಿನಿಕ್ಕು, ಸ್ಮಾಲ್ ಶಾಪಿಂಗ್ ಸೆಂಟರ್ಗಳು, ಡಾಕ್ಟರ್ಸ್ ಕ್ಲಿನಿಕ್ಕು, ಮೆಡಿಕಲ್ ಸ್ಟೋರ್ಸು, ಹೋಟೆಲ್ಸು, ಸ್ಕೂಲು, ಕಾಲೇಜು ಎಲ್ಲ ಇರುವಂತಹ ಮೈಸೂರು JP ನಗರ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದವರಿಂದ ರಚಿಸಲಾಗಿರುವ ಈ ಲೇಔಟ್ನಲ್ಲಿ ಕಟ್ಟಿರುವಂತಹ ಮನೆ ಇದು. ಲಾಸ್ಟ್ ಬಸ್ ಸ್ಟಾಪ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಮೈಸೂರು JP ನಗರ ಲಾಸ್ಟ್ ಬಸ್ ಸ್ಟಾಪ್ ಹತ್ರ ಇರುವಂತಹ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ನೀವು ಇವಾಗ ನೋಡ್ತಾ ಇರುವಂತಹ ಸುಸರ್ಜಿತವಾಗಿರುವಂತಹ ಮನೆ ಆಲ್ಮೋಸ್ಟ್ ಫರ್ನಿಶ್ಡ್ ಅಂತಲೇ ಹೇಳಬೇಕು. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮು ಇರುವಂತಹ ಮನೆ ಸೇಲ್ಗಿದೆ. ಮೈಸೂರು ನಮಗೆ ಗೊತ್ತಿಲ್ಲ ಅಂದವ್ರಿಗೆ ನಾನು ಈಗಾಗಲೇ ಇನ್ನೊಂದು ಸರಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲೂ ಹೇಳಿದೆ. ಅಕಸ್ಮಾತಾಗಿ ಈ ವಿಡಿಯೋ ನನ್ನ ಈಗ ಜಾಯ್ನ್ ಆಗಿದ್ದವ್ರಿಗೆ, ನನಗೆ ಮೈಸೂರು ಗೊತ್ತಿಲ್ಲ ಅಂದವ್ರಿಗೆ, ನಾನು ಮೈಸೂರು ಪರಿಚಯ ಇಲ್ಲ, ಬಟ್ ನಮಗೆ ಮೈಸೂರಿನಲ್ಲಿ ಒಳ್ಳೆ ಮನೆ, ಒಳ್ಳೆ ಲೊಕ್ಯಾಲಿಟಿ, ಬಹಳ ಚೆನ್ನಾಗಿರುವಂತಹ ಲೊಕ್ಯಾಲಿಟಿಲಿ ಮನೆ ಬೇಕು ಅಂದರೆ ದಿಸ್ ಇಸ್ ಒನ್ ಆಫ್ ಇಟ್. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಪರ್ಟೀಸ್ ಆರ್ ವಿಚ್ ಇಸ್ ಅವೈಲಬಲ್ ಇನ್ ಕರೆಂಟ್ ಡೇಟ್ ಇನ್ ಮೈಸೂರು JP ನಗರ್. ಇದರ ಬೆಲೆ, ಲೊಕೇಶನ್, ಪ್ರಾಪರ್ಟಿ ವಿಸಿಟ್, ಅದರ್ ಡೀಟೇಲ್ಸ್ ಎಲ್ಲದಕ್ಕೂ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ನಾವು ಇದರ ಬಗ್ಗೆ ನಿಮಗೆ ಆ ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ. ಸಿಗೋಣ. ನಾನು ಇನ್ನೊಂದು ವಿಡಿಯೋ, ಇನ್ನೊಂದು ಮನೆ, ಇನ್ನೊಂದು ಸೈಟು ತಗೊಂಡು ನಾನು ವಾಪಸ್ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.